ರಾಜ್ಯ ಸಿಟ್ ಆವರಣದಲ್ಲಿ ಪಾರ್ಕಿಂಗ್ ಶುಲ್ಕ ವಸೂಲಿಗೆ ಟೆಂಡರ್ ಮೊತ್ತವನ್ನು ಪರಿಷ್ಕರಣೆ ಮಾಡಲು ಗುತ್ತಿಗೆದಾರರು ಕೋರಿರುವ ವಿಚಾರದಲ್ಲಿ ಬುಧವಾರದ ನಗರಸಭಾ ಕಲಾಪದಲ್ಲಿ ಬಿಜೆಪಿ ಸದಸ್ಯರ ಗದ್ದಲ ತಾರಕಕ್ಕೇರಿತು. ಅಂತಿಮವಾಗಿ ಸೂಕ್ತ ದಾಖಲೆಗಳಿದ್ದರೆ ಗುತ್ತಿಗೆಯನ್ನು ರದ್ದುಪಡಿಸಲು ಮತ್ತು ಕಾನೂನು ನೆರವು ಪಡೆಯಲು ಸದಸ್ಯರಿಂದ ಸಲಹೆಗಳು ಕೇಳಿಬಂದವು. ದರ ಪಟ್ಟಿ ಪರಿಷ್ಕರಣೆಗೆ ಬಿಜೆಪಿಯಿಂದ ತೀವ್ರ ವಿರೋಧ ಕೇಳಿಬಂತು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ನ ರಾಜೇಶ್ ಯಲ್ಲಪ್ಪ, ಇದು ಒಪ್ಪುವ ವಿಚಾರವಲ್ಲ ಎಂದರು. ಹಿಂದೆ ಕೂಡ ಹೆಚ್ಚಿನ ದರ ವಸೂಲಿ ಮಾಡಿದ ಉದಾಹರಣೆಗಳಿವೆ. ಈ ಬಾರಿ ಅಧ್ಯಕ್ಷ ಉಪಾಧ್ಯಕ್ಷರ ಸಮ್ಮುಖದಲ್ಲೇ ಗುತ್ತಿಗೆದಾರನ ಮೇಲೆ ಹಲ್ಲೆಯಾಗಿದೆ. ಈಗ ಯಾಕೆ ಈ ಬಗ್ಗೆ ಆಸಕ್ತಿ ಎಂದು ರಾಜೇಶ್ ಯಲ್ಲಪ್ಪ ಖಾರವಾಗಿ ಪ್ರಶ್ನಿಸಿದರು. ಸಾಕಷ್ಟು ಬಾರಿ ಹಲ್ಲೆ ಆಗಿದೆ. ನನ್ನ ಗಮನಕ್ಕೆ ಬಂದ ಹಾಗೆ ನಿಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಸಮ್ಮುಖದಲ್ಲೇ ಹಲ್ಲೆ ಆಗ್ತದೆ ಸದಸ್ಯರಿಂದ. ಅಲ್ಲಿ ಸತ್ಯ ವಿಚಾರ ಇದು ಇದರಲ್ಲಿ ಒಪ್ಕೊಳ್ಳೋದಿಲ್ಲ ಅಂತ ಇದಕ್ಕೆಲ್ಲದಕ್ಕೂ ಸಾಕ್ಷಿಗಳಿದೆ, ವಿಡಿಯೋಗಳಿದೆ, ಸಾಕ್ಷಿಗಳಿದೆ, ದಾಖಲೆಗಳಾಗಿದೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಏನೆಲ್ಲ ಕಾನೂನಾತ್ಮಕ ಎಲ್ಲ ವಿಚಾರಗಳು ಆಗಿರುವಂತ ನಮಗೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ಇಡೀ ನಗರಕ್ಕೆ ಗೊತ್ತಿರೋಂಥ ವಿಚಾರ, ನಮಗೆ ಮಾತ್ರ ಅಲ್ಲ. ಈ ಹಿಂದೆ ಇದ್ದವರು ಎಷ್ಟೆಲ್ಲ ಹೋಗಿದ್ರಿ, ಯಾವ ಅಧ್ಯಕ್ಷ ಉಪಾಧ್ಯಕ್ಷರು ಹೋಗಿದ್ರಿ, ಎಷ್ಟೆಲ್ಲ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ, ಎಷ್ಟೆಲ್ಲ ಇದ್ರ ಬಗ್ಗೆ ಇದೇ ವಿಚಾರ ನಡೆದಿಲ್ಲ. ಆಗ ಯಾಕೆ ಈಗ ಮಾತ್ರ ಒಂದು ಎರಡನೇದು ಆಗಲೇ ಮುಸ್ತಫಾ ಅವರು ಹೇಳಿದಾಗೆ, ಮನ್ಸೂರ್ ಅವರು ಹೇಳಿದಾಗೆ ಕಳಿಸಿ 15 ಲಕ್ಷಕ್ಕೆ ಹೋಗಿದೆ ನೀವು ಅಂತ ಟೆಂಡರ್, 38 ಲಕ್ಷಕ್ಕೆ ಹೋಗಿದೆ ಟೋಟಲ್ GST, ಒಂದಕ್ಕೆ ಡಬಲ್ ಹೋಗಿದೆ. ನಾನು ಹೇಳ್ತೇನೆ, ನಾನು ಅದನ್ನ ನೀವು ಅದಕ್ಕೋಸ್ಕರ ನೀವು ಅವ್ರಿಗೆ ಹೆಚ್ಚಿಗೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಮ್ಮ ನಗರಸಭೆಗೆ ಅಧಿಕಾರ ಆಗ್ತದೆ, ತಾವು ಹೇಳ್ತೀರಿ ನೀವು ನಗರಸಭೆ ವಿರುದ್ಧ ಇದ್ದೀರಾ ಪರವಾಗಿದ್ದೀರಾ ಅಂತ. ಇದು ನಾವು ಯಾರು ಪರವಾಗಿದ್ದಾರೆ? ನಗರಸಭೆಗೆ ಒಂದು ಆದಾಯ ಬರ್ತಾ ಇದೆ, ಒಂದಕ್ಕೆ ಆಲ್ಮೋಸ್ಟ್ ಮೋರ್ ದೆನ್ ಡಬಲ್ ಆದಾಯ ಬರ್ತಾ ಇದೆ, 38% ಆದಾಯ ಬರ್ತಿದೆ. ಅವ್ರಿಗೆ ನಾವು ಕೊಟ್ಟ ಮೇಲೆ ಅವ್ರು ಹಣ ಕಟ್ಟುವಂತ ಅವ್ರ ಜವಾಬ್ದಾರಿ ಅವ್ರು ಕಟ್ಸ್ಬೇಕಾಗ್ತದೆ. ಆದರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕಲ್ಲ. ನಾವು ಅವ್ರಿಗೆ ತೊಂದರೆ ಮಾಡ್ಕೊಂಡು ಕೆಲಸ ನೀವು ಕನೆಕ್ಷನ್ ಮಾಡಲಿಕ್ಕೆ ಬಿಡದೆ ನೀವು ಕಟ್ಟಿದ್ರೆ ಅವರಿಂದ ಕಟ್ತಾರೆ. ನಾಳೆ ಮುಸ್ತೂರು ಹೇಳಿದ್ರೆ ಕೋರ್ಟಿಗೆ ಹೋಗ್ಬಿಟ್ಟು ಎಲ್ಲದಕ್ಕೂ ಸಾಕ್ಷಿಗಳಿದೆ. ನಾಳೆ ಕೋರ್ಟಿಗೆ ಹೋಗ್ಬಿಟ್ಟು ಕೋರ್ಟ್ಲಿ ಈ ಥರ ಮಾಡ್ತೀರಾ, ನನಗೆ ಕಲೆಕ್ಷನ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ನನಗೆ ಕೊಡ್ಲಿಕ್ಕೆ ನನಗೆ ಒಂದು ಅವಕಾಶ ಕೊಡಿ, ಅಥವಾ ನನಗೆ ಇಷ್ಟು ಹಣ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳಿದ್ರೆ ಕೋರ್ಟ್ ಅದನ್ನು ಮನ್ನಣೆ ಮಾಡಲೇಬೇಕಾಗುತ್ತೆ, ಮಾಡುತ್ತೆ. ಯಾರಿಗೆ ನಷ್ಟ ಆಗುತ್ತೆ? ಯಾರು ಇದಕ್ಕೆಲ್ಲ ಕಾರಣ? ಈಗ ಯಾರು ನಗರಸಭೆ ಪರವಾಗಿರೋರು, ನಗರಸಭೆ ವಿರುದ್ಧವಾಗಿರೋರು ಯಾರು? ನೀವು ಅದನ್ನ ದಯವಿಟ್ಟು ಅದಕ್ಕೆ ಕೊಡಬೇಕಾಗುತ್ತೆ. ಸಾಕಷ್ಟು ಚರ್ಚೆ ಆಗಿದೆ. ಇದಕ್ಕಿಂತ ಮೊದಲು ಯಾರು ಟೆಂಡರ್ ತಗೊಂಡಿದ್ದಾರೆ ಅವರು ಇದಕ್ಕಿಂತ ಮೂರು ಪಾಲು ಹಣ ವಸೂಲಿ ಮಾಡೋದ್ರ ಬಗ್ಗೆ ಚರ್ಚೆ ಆಗಿದೆ. ಯಾವ ಅಧಿಕಾರಿಗಳಾಗಲಿ, ಯಾವ ಅಧ್ಯಕ್ಷರಾಗಲಿ, ಯಾವ ಉಪಾಧ್ಯಕ್ಷರಾಗಲಿ ಒಂದು ದಿವಸ ಕೂಡ ಅಲ್ಲಿಗೆ ಹೋಗ್ಲಿಲ್ಲ. ಒಂದು ದಿವಸ ಅಲ್ಲಿ ಹೋಗಿ ಚರ್ಚೆ ಮಾಡಲಿಲ್ಲ. ಎಷ್ಟಲ್ಲಿ ಹೋಗ್ತೀರಿ ತಗೊಂಡಿದ್ದಾರಾ? ಅಲ್ಲಿ ಯಾವುದೇ ಹಲ್ಲೆ ಆಗಿಲ್ಲ ಎಂದು ಸಮರ್ಥನೆ ನೀಡಿದ ಮಹೇಶ್ ಜೈನಿ, ಗುತ್ತಿಗೆದಾರರು ಡಬಲ್ ಕಲೆಕ್ಷನ್ ಮಾಡಿದ್ದಾರೆ ಎಂದು ಆರೋಪಿಸಿದರು. ಈ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆಯಾಯಿತು. ರಾಜೇಶ್ ಅವರೇ, ಅಲ್ಲಿ ಹಲ್ಲೆ ಆಗಿದೆ ಅಂತ ಹೇಳಿ ನೀವು ಆರೋಪ ಮಾಡ್ತಿದ್ದೀರಿ. ಪ್ರತ್ಯಕ್ಷವಾಗಿ ನಾನು ಅಧ್ಯಕ್ಷರು ಆರೋ ಅಲ್ಲಿದ್ರು, ಅವರ ಕೈಯಿಂದ ಎಕ್ಸ್ಟ್ರಾ ಡಬಲ್ ಕಲೆಕ್ಷನ್ ಮಾಡ್ತಿದ್ದೀವಿ. ಇವತ್ತಿಗೂ ಸಾಕ್ಷಿ ಇದೆ. ಆ ಡಬಲ್ ಏನ್ ಕಲೆಕ್ಷನ್ ಮಾಡ್ತಿದ್ರು ಅದನ್ನ ತಗೊಂಡು ಇವರು ನಮ್ಮ ಉಮೇಶ್ ಸುಬ್ರಹ್ಮಣ್ಯ ಜವಾಬ್ದಾರಿತ ಸದಸ್ಯನಾಗಿ ಬಂದರು. ಅವ್ನ ಕೈಯಿಂದ ಸ್ವಲ್ಪ ಬಲವಂತವಾಗಿ ಹೇಳ್ಕೊಂಡ್ರು ಯಾವ್ದನ್ನ ಆ ಟಿಕೆಟ್ ಇದು ಮಾಡುವಂತ ಮಿಷಿನ್. ಅಷ್ಟು ಬಿಟ್ರೆ ಅಲ್ಲೇ ಆಗಿಲ್ಲ. ಅಲ್ಲಿ ಯಾಕೆ ಸುಮ್ಮನೆ ನಾನಿದ್ದೆ ಯಾವುದೇ ರೀತಿ ಅಲ್ಲೇ ಆಗಿಲ್ಲ. ಅಂತಿಮವಾಗಿ ಸಲಹೆ ನೀಡಿದ ಕೆಎಸ್ ರಮೇಶ್, ಗುತ್ತಿಗೆದಾರರ ವಿರುದ್ಧ ಸೂಕ್ತ ದಾಖಲೆಗಳಿದ್ದರೆ ಕ್ರಮ ಕೈಗೊಳ್ಳಿ ಎಂದು ಸಲಹೆ ನೀಡಿದರು. ಕಾನೂನು ನೆರವು ಪಡೆದುಕೊಳ್ಳುವುದು ಅಗತ್ಯ ಎಂದು ಕೆಎಸ್ ರಮೇಶ್ ಹೇಳಿದರು. ಸಂಪಿಗೆಕಟ್ಟೆ ಬಳಿ ರಸ್ತೆಯೊಂದನ್ನು ನಗರಸಭಾ ನಿಧಿಯಲ್ಲಿ ಅಭಿವೃದ್ಧಿಪಡಿಸಲು ಶಾಸಕರು ನೀಡಿದ ಸೂಚನೆ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಿದ ಅರುಣ್ ಶೆಟ್ಟಿ, ಇದನ್ನು ಶಾಸಕರ ನಿಧಿಯಿಂದಲೇ ಮಾಡಿಸಲಿ ಎನ್ನುವ ಮೂಲಕ ಕಾಂಗ್ರೆಸ್ಸಿಗರ ಆಕ್ರೋಶಕ್ಕೆ ತುತ್ತಾದರು. ಅರುಣ್ ಶೆಟ್ಟಿ ಅವರನ್ನು ತರಾಟೆಗೆ ತೆಗೆದುಕೊಂಡ ಸದಸ್ಯರು, ಶಾಸಕರ ಸೂಚನೆಗೆ ಬೆಲೆ ಇಲ್ಲವೇ? ಹಾಗಿದ್ರೆ ಮುಂದೆ ಶಾಸಕರ ನೆರವು ಬೇಡವೇ ಎಂದು ಪ್ರಶ್ನಿಸಿದರು. ವಾರ್ಡ್ ಸದಸ್ಯ ಮನ್ಸೂರ್ ಕೂಡ ಕಿಡಿಕಾರಿದರು. ಶಾಸಕರು ನೀಡಿದ ಸಲಹೆಯನ್ನು ತಿರಸ್ಕರಿಸುವುದು ಸರಿಯಲ್ಲ ಎಂದರು. ಅಭಿವೃದ್ಧಿಯಲ್ಲೂ ರಾಜಕೀಯ ಮಾಡಬೇಡಿ ಎಂದು ರಾಜೇಶ್ ಯಲ್ಲಪ್ಪ ಕಿವಿ ಮಾತು ಹೇಳಿದರು. ಈಗ ನಮ್ಮಲ್ಲಿ ಅನೇಕ ನಮ್ಮ ಕೌನ್ಸಿಲರ್ಗಳಿಗೆ ನಮ್ಮಲ್ಲಿ ಅನೇಕ ತೊಂದರೆಗಳಿದೆ. ಶಾಸಕರ ನಿಧಿ ಇದೆ, ಅವ್ರದ್ದೇನಿದೆ ಅದನ್ನ ದಯವಿಟ್ಟು ಶಾಸಕರ ನಿಧಿಯಿಂದ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಎಷ್ಟು ಸುಮಾರು ಅನುದಾನ ಇದೆ ಒಳ್ಳಿಗೆ, ಲಕ್ಷ ಅಂತ ಇದೆ. ನಾನು ವಿನಂತಿ ಮಾಡ್ತೀನಿ, ನಮ್ಮಲ್ಲಿ ಅನುದಾನ ಕಮ್ಮಿ ಇದೆ. ನಗರಸಭೆಯಲ್ಲಿ ಅನುದಾನ ನಗರಸಭೆಯಲ್ಲಿ ಅನುದಾನ ಒಳ್ಳಿಗೆ ಕಮ್ಮಿ ಇದೆ, ಸಮಸ್ಯೆಗಳು ಸುಮಾರಿದೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಶಾಸಕರ ಅನುದಾನದಲ್ಲಿ ಅವರಿಗೆ ಬಂದಂತ ಅರ್ಜಿಗಳೇ ಇರ್ಬೋದು ಅಥವಾ ಕೆಲವು ಸಮಸ್ಯೆಗಳು ಅವ್ರು ಬರ್ತದೆ, ಅದು ಅವರು ಅವರ ಅನುದಾನದಲ್ಲಿ
ಕೊಡ್ಲಿ. ವಾರ್ಡ್ ನಂಬರ್ 4 ಕೊಡ್ತಾರೆ. ನೀವು ಅದನ್ನೇ ಮಾಡೋದಂದ್ರೆ ಅರುಣ್ ಶೆಟ್ಟಿ ಇರ್ಬೋದು, ಚಂದ್ರಶೇಖರ್ ನಾವೇನ್ ಮಾಡೋಣ? ಈಗ ನನ್ನ ಜಾರಿಗೆ ದಯವಿಟ್ಟು ಶಾಸಕರಿಗೆ ನಾವು ಶಾಸಕರ ಬಗ್ಗೆ ಒಳ್ಳೆಯದೇ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದ್ರೆ ಶಾಸಕರು ಅವ್ರು ಮಾಡ್ಲಿ. ಅಧ್ಯಕ್ಷ ನೋಡಿ, ಶಾಸಕರ ಅನುದಾನ ಇವರು ವಾರ್ಡ್ಗೆ ಶಾಸಕರಿಗೆ ನಾವು ಅಗೌರವ ಸೂಚಿಸ್ತಿಲ್ಲ. ನಾವು ವಿನಂತಿ ಮಾಡೋದು, ನಾವು ರಿಕ್ವೆಸ್ಟ್ ಮಾಡೋದು, ತುಂಬಾ ಅನುದಾನದಲ್ಲಿ ನಗರಸಭೆಗೆ ಅನುದಾನ ಕೊಡ್ತಾ ಇದೆ. 23 ವಾರ್ಡ್ ಕೌನ್ಸಿಲರ್ಗಳಿಗೆ ಅನುದಾನ ಇಲ್ಲ. ನಾವು ಇದು ಮಾಡೋದು. ಅವರು ಅಷ್ಟಾಗಿ ನಮ್ಮೊಟ್ಟಿಗೆ ಎಲ್ಲದಕ್ಕೆ ನಗರಕ್ಕೆ ಎಷ್ಟು ಬೆಂಬಲ ಆಗಿ ನಿಂತಿದ್ದಾರೆ ಅಂದ್ರೆ ನಿಮ್ಮ ಮುಂದಿನ ಹಳೆ ಸಭೆಗಳಲ್ಲಿ ನಾನು ಅವ್ರಿಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರು. ಕೊಡ್ತಾ ಇದ್ದಾರೆ. ನಾವೇನೇನಿಲ್ಲ, ಅವರ ಅನುದಾನ ಇದೆ, ಎಮ್ಮೆಲ್ಯೆ ಕೋಟಿಗಳು, ನಗರಸಭೆ ಅನುದಾನ, ನಮಗೆಲ್ಲ ದುಡ್ಡು. ಈಗ ಮನೆ ಶಾಸಕರು ಕೊಟ್ಟಿರೋದು ಲೆಟರ್ ಇದೆ, ಅವರಿಗೆ ಗೌರವ ಕೊಡ್ಬೇಕು. ನಾವು ಈಗ ನೀವು ಆಲ್ರೆಡಿ ಹೇಳ್ತಿದ್ರ ಸರ್ಕಾರದಲ್ಲಿ ನಾವೆಲ್ಲ ಹೋಗ್ಬೇಕು. ಎಮ್ಎಲ್ಎ ಕರ್ಕೊಂಡು ಹೋಗ್ಬೇಡ, ಇಲ್ಲಾಂದ್ರೆ ಈ ವಿಷಯ ಎಮ್ಎಲ್ಎ ಗೊತ್ತಾದ್ರೆ ಒಂದು 4 ವರ್ಷ ಕೆಲಸ ನಾನು ಹೋಗುವಂಥದ್ದು. ಅದಕ್ಕೆ ಮೊನ್ನೆಷ್ಟೇ ಮಳೆಗಾಲದ ಸ್ಪೆಷಲ್ ಮೀಟಿಂಗ್ ಕರೆದಿದ್ದು, ಅವರ ಮೀಟಿಂಗ್ ಕರೆದಾಗ ಅವ್ರನ್ನ ಅಪೋಸ್ ಮಾಡಿದ್ರು. ಹಾಗೆ ಶಾಸಕರಿಗೆ ಬೆಲೆ ಇಲ್ವಾ? ಶಾಸಕರಿಗೆ ಅಧ್ಯಕ್ಷರೇ, ಅರುಣ್ ಶೆಟ್ಟಿ ಅವರು ನಗರಸಭಾ ನಿಧಿಯಿಂದ ಶಾಸಕರಿಗೆ ಕೊಡುವಂತ ಬಹಳ ದೊಡ್ಡ ಹಾಸ್ಯಾಸ್ಪದ. ಯಾಕಂದ್ರೆ ಎಲ್ಲ ನಗರಸಭಾ ಸದಸ್ಯರಿಗೆ ಶಾಸಕರನ್ನ ಅತ್ಯುಪಯೋಗ ಹೆಚ್ಚಿಗೆ ಉಪಯೋಗ ಅವ್ರು ಅವರಿಗೆ ವಿಜಯನಗರ ಸಾಮ್ರಾಜ್ಯ ಮಾಡಿಲ್ಲ. ಅಲ್ಲ, ಅವ್ರು ಹೇಳೋ ಲೆಕ್ಕದಲ್ಲಿ ನಾನು ಹೇಳಿದ್ದು ದಯವಿಟ್ಟು ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಕೊಡ್ಲಿ ಮತ್ತೆ ಅವ್ರಿಗೆ ಕೊಡ್ಬೇಕು ಅಂತ ಇಲ್ಲ, ಅವ್ರಿಗೂ ಕೊಟ್ಟಿದ್ದಾರೆ. ಸ್ವಲ್ಪ ಯಾಕೆ ನಿಮ್ಗೆ 5 ವರ್ಷ ಎಕ್ಸ್ಟ್ರಾ ಅವ್ರಿಗೆ 5 ಸದಸ್ಯರ ಆಕ್ರೋಶದ ಮಾತುಗಳನ್ನು ಕೇಳಿಸಿಕೊಂಡ ಅರುಣ್ ಶೆಟ್ಟಿ, ನನ್ನ ಮಾತನ್ನು ತಪ್ಪಾಗಿ ಅರ್ಥೈಸಲಾಗಿದೆ, ಶಾಸಕರ ನಿಧಿಯಿಂದ ಮಾಡಲಿ ಎಂದು ಮನವಿ ಮಾಡಿದ್ದೆ ಅಷ್ಟೇ ಎಂದು ಅರುಣ್ ಶೆಟ್ಟಿ ಸಮರ್ಥನೆ ಮಾಡಿದರು. ಅವರು ಅಭಿಪ್ರಾಯನ ಹೇಳಿದ್ದಾರೆ, ಎಲ್ಲ ಅಭಿಪ್ರಾಯನ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಕೊಡೋದು ಬೇಡ, ನಿಮ್ಮ ಗಮನಕ್ಕೆ ಬರುವುದು. ನಾನು ವಿನಂತಿ ಮಾಡಿದ್ದು, ಶಾಸಕರ ನಿಧಿ ಬೇಕಾದಷ್ಟಿದೆ, ದಯಮಾಡಿ ಅವ್ರದ್ದು ನನಗೆ ಬಹಳಷ್ಟು ಗೌರವ ಇದೆ ಶಾಸಕರ ಅವರ ಅನುದಾನದಿಂದ ಕೊಟ್ಟರೆ ಕನ್ನಡದ ಮಾತನ್ನು ಎಲ್ಲಿ ಕೊಟ್ಟು ನಾನು ಅವರಿಗೆ ಗೌರವ ಕೊಡಿಸಿಲ್ಲ. ಅಧ್ಯಕ್ಷರೇ